ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ನಮ್ಮ ಎದುರುಗಡೆ ದೇವರು ಮತ್ತು ಗುರುವು ಇಬ್ಬರು ಬಂದಿದ್ದಾಗ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಬಂದ್ರೆ, ಒಂದ್ 2 ಸೆಕೆಂಡ್ ನಿಮ್ಗೆ ಟೈಮ್ ಕೊಡ್ತೀನಿ. ನೀವು ಜಸ್ಟ್ ಯೋಚನೆ ಮಾಡಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಮತ್ತೆ ನಾನು ಹೇಳ್ತೀನಿ ಶಾಸ್ತ್ರ ಏನ್ ಹೇಳತ್ತೆ ಅಂತ. ನಾವು ಗುರುವನ್ನೇ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದು ಶಾಸ್ತ್ರ ಹೇಳೋದು, ನಾನ್ ಹೇಳೋದಲ್ಲ. ಯಾಕೆ ಗುರುವನ್ನೇ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಇವಾಗ ಎದುರುಗಡೆ ಬಂದಿರೋರು ದೇವ್ರು ಹೌದೋ ಅಲ್ವೋ ಅಂತ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಅದೇ ಗುರುಗಾದ್ರೆ ಗೊತ್ತಿರತ್ತೆ, ಖಂಡಿತವಾಗ್ಲೂ ಹೌದು ಇವ್ರ ದೇವ್ರು, ಇವ್ರ ಅಲ್ಲ ಅಂತ ಎಲ್ಲ ಗೊತ್ತಾಗತ್ತೆ. ಹಾಗಾಗಿ ನಾವು ಗುರುವನ್ನ ಆಯ್ಕೆ ಮಾಡ್ಕೊಂಡ್ರೆ ಗುರುವೇ ನಮ್ಮನ್ನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ನಮ್ಮ ಜೀವನದಲ್ಲಿ ಗುರುವುದು ಅಷ್ಟು ದೊಡ್ಡ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಇದೆ. ಇವತ್ತು ನಾನು ಜಗತ್ತಿಗೆ ಗುರುವಾಗಿರುವ ಶ್ರೀ ಮಧ್ವಾಚಾರ್ಯರ ಜನನದ ಬಗ್ಗೆ ಅಥವಾ ಅವತಾರದ ಬಗ್ಗೆ ಒಂದು 5 ನಿಮಿಷ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮಧ್ವಾಚಾರ್ಯರದ್ದು ಹೇಗೆ ಅವತಾರ ಆಯ್ತು, ಎಂತ ಪರಿಸ್ಥಿತಿನಲ್ಲಿ ಆಯ್ತು ಅಂತ ನಾವು ನೋಡೋದಾದ್ರೆ, ಆವಾಗ ಕಲಿಕಾಲ ಬಂದು ಒಂದಿಷ್ಟು ವರ್ಷಗಳಾಗಿದೆ. ತತ್ವಜ್ಞಾನದ ಬಗ್ಗೆ ಅಷ್ಟೊತ್ತಿಗೆನೆ ಅಂದ್ರೆ 1200 ವರ್ಷದಲ್ಲೇ ತುಂಬಾ ಗೊಂದಲಗಳು. ಒಬ್ಬೊಬ್ಬರು ಒಂದೊಂದ್ ತರ ಹೇಳ್ತಾ ಇರ್ತಾರೆ. ಯಾವ್ದು ಒಬ್ರು ದೇವ್ರು ಇದ್ದಾರೆ ಅಂತಾರೆ, ಇಲ್ಲ ಅಂತಾರೆ, ಆತ್ಮ ಪರಮಾತ್ಮ ಬೇರೆ ಬೇರೆ ಅಂತಾರೆ, ಒಂದೇ ಅಂತಾರೆ. ಯಾವ್ದ್ರ ಬಗ್ಗೆನೂ ನಿರ್ದಿಷ್ಟವಾಗಿ ಯಾವ್ದು ಅಭಿಪ್ರಾಯ ಇರಲ್ಲ. ಯಾರಿಗೆ ಹೇಗೆ ಇಷ್ಟ ಬಂದ್ರೆ ಹಾಗೆ ಹೇಳ್ತಾ ಇರ್ತಾರೆ. ಇಂಥ ಪರಿಸ್ಥಿತಿನಲ್ಲಿ ಪಾಜಕ ಕ್ಷೇತ್ರದಲ್ಲಿ ಒಂದ್ ಮಧ್ಯಗೇಹರು ಅನ್ನೋ ಒಬ್ರು ಬ್ರಾಹ್ಮಣರು ಇರ್ತಾರೆ. ಅವ್ರ ಹೆಂಡತಿ ವೇದವತಿ. ಈ ಬ್ರಾಹ್ಮಣ ದಂಪತಿಗಳು ತುಂಬಾ ಬಡವರಾಗಿರ್ತಾರೆ. ಇವರು ಮಧ್ಯಗೇಹರು ಪಾಠ ಪ್ರವಚನ ಮಾಡ್ತಾ ಇರ್ತಾರೆ ಅಷ್ಟೇ. ಇವ್ರಿಗೆ 2 ಗಂಡ್ಮಕ್ಳು, ಒಂದು ಹೆಣ್ಮಗು ಆಗತ್ತೆ. 2 ಗಂಡ್ಮಕ್ಳು ಕೂಡ ಬಾಲ್ಯದಲ್ಲೇ ವಿಧಿವಶರಾಗ್ಬಿಡ್ತಾರೆ. ಇದು ಮಧ್ಯಗೇಹರಿಗೆ ತುಂಬಾ ಚಿಂತೆ ಕಾಡ್ತಾ ಇರತ್ತೆ. ಅಯ್ಯೋ ಗಂಡ್ಮಗು ಇಲ್ಲ, ನಮ್ಮ ವಂಶವನ್ನು ಯಾರು ಉದ್ಧಾರ ಮಾಡ್ತಾರೆ, ಏನ್ ಮಾಡ್ಬೇಕು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಇದೊಂದು ಕಡೆ ಚಿಂತೆ ಆದ್ರೆ, ಇನ್ನೊಂದು ಕಡೆ ಈ ತತ್ವಜ್ಞಾನದ ಬಗ್ಗೆ ಈ ತರ ಎಲ್ಲ ಗೊಂದಲಗಳಿದೆ, ಯಾವ್ದು ನಿರ್ದಿಷ್ಟವಾಗಿಲ್ಲ, ಏನ್ ಮಾಡ್ಬೇಕು. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇರತ್ತೆ, ಅದ್ರಲ್ಲಿ ಏನು ಅನುಮಾನ ಇಲ್ಲ. ಬಟ್ ಎಷ್ಟೊಂದು ವ್ಯಾಖ್ಯಾನಗಳು ಅವು ಭಾರತದ ಬಗ್ಗೆ, ವೇದಗಳ ಬಗ್ಗೆ, ಯಾರ್ಗೆ ಏನೇನ್ ಇಷ್ಟ ಆಗತ್ತೋ ಅದು ಬರಿತಾ ಇರ್ತಾರೆ. ಅದು ಇವ್ರಿಗೆ ತುಂಬಾ ಗೊಂದಲಕ್ಕೆ ಒಳಗಾಗ್ತಾ ಇರ್ತಾರೆ. ಯಾವ್ದ್ ನಂಬಬೇಕು, ಯಾವ್ದ್ ನಂಬಾರ್ದು, ಹೇಗೆ ಫಾಲೋ ಮಾಡ್ಬೇಕು ಅನ್ನೋದು. ಸೊ ಮಧ್ಯಗೇಹರಿಗೆ 2 ಚಿಂತೆಗಳು. ಒಂದು ಗಂಡ್ಮಗು ಇಲ್ಲ ಅನ್ನೋದು, ಇನ್ನೊಂದು ಈ ತತ್ವಜ್ಞಾನ ಎಲ್ಲ ಹೇಗೆ ಗೊಂದಲ ಆಗಿ ತಯಾರಾಗ್ತಾ ಇದೆ ಅನ್ನೋದು. 2 ಚಿಂತೆಗಳಿಂದ ಪಾಪ ತುಂಬಾ ಬೇಸರವಾಗಿರ್ತಾರೆ. ಇದೇ ವಿಷಯವಾಗಿ ದೇವತೆಗಳೆಲ್ಲ ಪರಮಾತ್ಮನ ಹತ್ರಗೆ ಹೋಗ್ತಾರೆ. ಸ್ವಾಮಿ, ಇದೇನ್ ಈ ತರ ಆಗಿದೆ ಅಲ್ವಾ, ತತ್ವಜ್ಞಾನ, ನಿನ್ ಬಗ್ಗೆ ಜ್ಞಾನ ಎಲ್ಲ ಹಾಗಂದ್ರೆ ಹಾಗೆ, ಯಾರಿಗಿಷ್ಟ ಬಂದಿದ್ದಾಗ ಹಾಗೆ ಹೇಳ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಕೊನೆನೇ ಇಲ್ದೆ ಹೋಗ್ತಾ ಇದೆ, ಮತ್ತೆ ಇದು ಎಲ್ಲಿಗೂ ಹೋಗಿ ಸೇರತ್ತೋ ಅಂತ ಪಾಪ ಅವ್ರದ್ದು ಬೇಸರ ಹೇಳ್ಕೊಂತಾರೆ ಪರಮಾತ್ಮನ ಹತ್ರ. ಆವಾಗ ಪರಮಾತ್ಮ ವಾಯುದೇವ್ರನ್ನ ಕರೀತಾರೆ. ವಾಯುದೇವ್ರೆ, ನೀವು ತ್ರೇತಾಯುಗದಲ್ಲಿ ಹನುಮನಾಗಿ ನಂಗೆ ಸೇವೆ ಮಾಡಿದ್ದೀರಿ. ದ್ವಾಪರದಲ್ಲಿ ಮೊನ್ನೆ ತನಕನೂ ಭೀಮನಾಗೂ ಸೇವೆ ಮಾಡಿದ್ದೀರಿ. ಇವಾಗ ಮತ್ತೆ ನಿಮ್ದು ಒಂದ್ ಸ್ವಲ್ಪ ಸೇವೆ ಬೇಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ವಾಯುದೇವ್ರು ಸಂತೋಷವಾಗಿ ಮುಂದಕ್ಕೆ ಬಂದು, ಸ್ವಾಮಿ ನೀವೇನ್ ಹೇಳ್ತೀರ ನಾನು ಮಾಡಕ್ಕೆ ಸಿದ್ಧನಾಗಿದ್ದೀನಿ, ಹೇಳಿ ಸ್ವಾಮಿ ನಾನು ಏನ್ ಮಾಡ್ಲಿ ಅಂತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಈ ತರ ಎಲ್ಲ ಗೊಂದಲ ಆಗಿದೆ, ನೀವೇ ಹೋಗಿ ಅಲ್ಲಿ ಎಲ್ಲ ಸರಿ ಮಾಡಿ ಬರ್ಬೇಕು ಅಂತ. ಅದಕ್ಕೆ ವಾಯುದೇವ್ರು ಸರಿ ಅಂತಾರೆ. ಆಮೇಲೆ ಪರಮಾತ್ಮ ಎಲ್ಲಿ ಅವತಾರ ಮಾಡ್ಬೇಕು ವಾಯುದೇವ್ರು ಅವೆಲ್ಲ ಕೂಡ ಹೇಳ್ತಾರೆ. ಇಲ್ಲಿ ಪಾಜಕದಲ್ಲಿ ಈ ಮಧ್ಯಗೇಹರು ಹೀಗೆ 2 ಬಗ್ಗೆ ಯೋಚನೆ ಮಾಡೋವಾಗ ಅವ್ರಿಗೆ ಇದ್ದಕ್ಕಿದ್ದಾಗ ಒಂದು ಐಡಿಯಾ ಬರುತ್ತೆ, ನಂಗೂ ಒಂದು ಗಂಡ್ಮಗು ಬೇಕು, ಮತ್ತೆ ಈ ಗೊಂದಲಗಳನ್ನೆಲ್ಲ ಸರಿ ಮಾಡೋದಕ್ಕೆ ಒಬ್ರು ಮಹಿಮಾನ್ವಿತರಾದ ಮನುಷ್ಯರು ಬೇಕು. ಹಾಗೆ ಅಂತ ಯೋಚನೆ ಮಾಡ್ತಾ ಇವರಿಬ್ರು ಒಂದೇ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ. ಅಂದ್ರೆ ಅವ್ರಿಗೊಂದು ಮಗುನು, ಗಂಡ್ಮಗುನು ಬರ್ಬೇಕು, ಆ ಮಗು ಈ ಗೊಂದಲಗಳನ್ನೆಲ್ಲ ಪರಿಹಾರ ಮಾಡ್ಬೇಕು ಅಂತ ಯೋಚನೆ ಬರುತ್ತೆ. ಬಂದಿದ ತಕ್ಷಣ ಹೆಂಡತಿಗೆ ಹೇಳ್ತಾರೆ. ಹೆಂಡತಿ ಅಂತಾರೆ, ಹೌದು ಎಂತ ನಿಜ ನೀವ್ ಹೇಳಿದ್ದು, ಏನ್ ಮಾಡ್ಬೇಕು ಹಾಗಾದ್ರೆ ಅದಕ್ಕೆ ಅಂತ. ನಾವುಗಳಾದ್ರೆ ಇಮಿಡಿಯೇಟ್ ಆಗಿ ಜ್ಯೋತಿಷನ ಹತ್ರನೋ
ಕೈ ತೋರಿಸ್ಕೊಂಬ ಅವ್ರ ಹತ್ರನ ಎಲ್ಲ ಓಡೋಗ್ತಾ ಇದ್ವಿ. ಬಟ್ ಮಧ್ಯಗೇಹರು ವೇದವನ್ನು ಕಲ್ತಿದ್ದವರು, ಓದಿದ್ದವರು, ಪಾಠ ಪ್ರವಚನ ಮಾಡೋರು, ಅವ್ರು ಆ ತರ ಮಾಡಿಲ್ಲ. ತನಗ್ ಗೊತ್ತಿದೆ ಕರ್ತಮ ಪ್ರಜಾಪತಿ ಕಪಿಲ ನಾಮಕ ಭಗವಂತನನ್ನ ಮಗನಾಗಿ ಪಡೆಯಕ್ಕೇನ್ ಮಾಡಿದ್ರು ಅಂತ. ಪರಾಶರರು ವೇದವ್ಯಾಸ ದೇವ್ರನ್ನ ಮಗನಾಗಿ ಪಡೆಯಕ್ಕೇನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ. ಅದನ್ನೇ ಮಾಡೋಣ ಅಂತ ಗಂಡ ಹೆಂಡತಿ ಆ ಹೆಣ್ಮಗು 3 ಜನ ಉಡುಪಿಗೆ ಬರ್ತಾರೆ. ಕರ್ತಂ ಪ್ರಜಾಪತಿ ಮತ್ತೆ ಪರಾಶರರು ಇವರೆಲ್ಲ ತಪಸ್ಸು ಮಾಡಿ ಭಗವಂತನನ್ನ ಮಗನಾಗಿ ಪಡಿತಾರೆ. ಸೊ ಇವರು ಏನ್ ಮಾಡ್ತಾರೆ, ಉಡುಪಿಗೆ ಬಂದು, ಇವಾಗ ಕಲಿಕಾಲ ಅಲ್ವಾ, ತಪಸ್ಸೆಲ್ಲ ಏನೂ ಇಲ್ಲ, ಸೇವೆ ಮಾಡ್ತಾರೆ. ಹೇಗ್ ಸೇವೆ ಮಾಡ್ತಾರೆ, ಬೆಳ್ಳಗಿಂದ ರಾತ್ರಿ ತನಕನು ಬರೀ ದೇವ್ರದೇ ಕೆಲ್ಸ, ಇನ್ನೇನು ಇಲ್ಲ. ಸೊ ಏನೇನು ವ್ರತಗಳಿರತ್ತೋ, ಏಕಾದಶಿ ವ್ರತ, ಚಾತುರ್ಮಾಸ ವ್ರತ, ಪಯೋವ್ರತ, ಭೀಷ್ಮ ಪಂಚಕ, ವಿಷ್ಣು ಪಂಚಕ, ಈ ತರ ಯಾವುದು ಬಿಡದೆ ದೇವ್ರದ್ದು ಪಾಠ ಪ್ರವಚನ ಇದೇ ಮಾಡ್ಕೊಂಡಿರ್ತಾರೆ. ಈ ತರ 1 ದಿನ 2 ದಿವಸ ಅಲ್ಲ, 1 ವರ್ಷ 2 ವರ್ಷನೂ ಅಲ್ಲ, 12 ವರ್ಷ ಮಾಡ್ತಾರೆ ಇವ್ರು ಈ ತರ. ನೋಡಿ, 12 ವರ್ಷ ಅಂದ್ರೆ 12 ವರ್ಷ. ಮಧ್ಯಗೇಹ ದಂಪತಿಗಳು ಉಡುಪಿನಲ್ಲಿರುವ ತಮ್ಮ ಕುಲದೇವರಾದ ಅನಂತೇಶ್ವರನಿಗೆ 12 ವರ್ಷ ಸೇವೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಸೂಚನೆ ಆಗತ್ತೆ, ನೀವು ಮತ್ತೆ ಇನ್ನು ಪಾಜಕ ಕೊಟ್ಟೋಗ್ಬಿಡಿ ಅಂತ. ಸೊ ಆಗತ್ತೆ ಅನ್ಕೊಂಡು ಪಾಜಕಕ್ಕೆ ಬಂದು ಮತ್ತೆ ಅವ್ರದ್ದು ಸೇವೆ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಕೆಲವೇ ದಿವಸಗಳಲ್ಲಿ ವೇದವತಿ ದೇವಿ ಗರ್ಭ ಧರಿಸ್ತಾರೆ. ವಾಯುದೇವರಿಗೆ ಗರ್ಭವಾಸ ಇರಲ್ಲ. ಹಾಗಾಗಿ ಕುಬೇರನ್ ಮಗ ಒಬ್ರು 9 ತಿಂಗಳು ವೇದವತಿ ಅವ್ರ ಗರ್ಭದಲ್ಲಿ ಇರ್ತಾರೆ. ಪ್ರಸವ ಆಗೋ ಟೈಮ್ಗೆ ಮಾತ್ರ ವಾಯುದೇವರು ಅವ್ರ ಗರ್ಭದಲ್ಲಿ ಪ್ರವೇಶಿಸ್ತಾರೆ. ಕುಬೇರನ್ ಮಗ ಹೊರಗ್ ಬಂದ್ಬಿಡ್ತಾರೆ. ಆಮೇಲೆ ವಾಯುದೇವರು ಹುಡ್ತಾರೆ. ಮಧ್ಯಗೇಹ ದಂಪತಿಗಳಿಗೂ ತುಂಬಾ ಖುಷಿ ಆಗತ್ತೆ. ಈ ತರ ಒಂದು ಗಂಡ್ ಮಗು ಆಗಿದೆ, ದೇವ್ರು ತಾವು ಸೇವೆ ಮಾಡಿದ್ದಕ್ಕೆ ಫಲ ಕೊಟ್ಟಿದ್ದಾರೆ, ಖಂಡಿತವಾಗ್ಲು ಈ ಮಗು ಒಂದು ಒಳ್ಳೆ ಮಗು ಆಗತ್ತೆ, ತಮ್ಮ ತತ್ವಜ್ಞಾನಕ್ಕೆ ಅದಕ್ಕೆಲ್ಲ ಬೇಕಾಗಿರೋ ಸಹಾಯನೂ ಮಾಡತ್ತೆ ಅಂತ ತುಂಬಾ ಸಂತೋಷ ಪಡ್ತಾರೆ. ಕೆಲವು ದಿವಸ ನಡೆಯುತ್ತೆ ಹೀಗೆ. ಪಾಪ ಅವ್ರು ಬಡವರು, ಏನ್ ಮಾಡಕ್ಕೂ ಆಗ್ತಾ ಇರಲ್ಲ. ಆವಾಗ ಆ ಊರಲ್ಲಿ ಮೂಡಿಲ್ಲಾಯ ಅನ್ನೋ ಒಂದು ಶ್ರೀಮಂತ ಬ್ರಾಹ್ಮಣ ಇರ್ತಾರೆ. ಅವ್ರು ಆ ಮಗುನೊಂದ್ ದಿವಸ ನೋಡಕ್ ಬರ್ತಾರೆ. ನೋಡಿ ಆ ಬ್ರಾಹ್ಮಣ ಈ ಮಗು ಕಡೆ ತುಂಬಾ ಆಕರ್ಷಿತರಾಗ್ಬಿಡ್ತಾರೆ. ಹಾಗೆ ಇಲ್ಲಿ ಇವ್ರಿಗೆ ಹಾಲು ಕೂಡ ತೊಂದರೆ ಆಗ್ತಾ ಇದೆ ಅಂತ ತನ್ನ ಹತ್ರ ಇರೋ ಗೋವುಗಳಿಂದ ಒಂದು ಗೋವನ್ನು ಇವ್ರಿಗೂ ದಾನವಾಗಿ ಕೊಡ್ತಾರೆ. ಆ ಗೋದಾನದ ಫಲಿತವಾಗಿ ಅವ್ರು ಕೆಲವು ದಿವಸಗಳಲ್ಲಿ, ಅವಾಗ ವಯಸ್ಸಾಗಿರತ್ತೆ, ತೀರೋಗಿ ಮತ್ತೆ ಅವ್ರ ಮಗನಿಗೆ ಮಗನಾಗಿ ಬಂದು ನಮ್ಮ ಆಚಾರ್ಯರ ಹತ್ರ ವಿದ್ಯೆನ ಅಭ್ಯಸಿಸ್ತಾರೆ, ಶಾಸ್ತ್ರವನ್ನೆಲ್ಲ ಕಲಿತಾರೆ. ಮಧ್ಯಗೇಹರು ತನ್ನ ಮಗನಿಗೆ ವಾಸುದೇವ ಅಂತ ನಾಮಕರಣವನ್ನು ಮಾಡ್ತಾರೆ. ವಾಸುದೇವನಲ್ಲಿ ವಾನು ಪಕ್ಕಕ್ಕಿಟ್ಟು ಅಂದ್ರೆ ಅಸುದೇವ ಅಂದ್ರೆ ಪ್ರಾಣದೇವನೇ. ಸೊ ವಾಸುದೇವ ಅಂತ ದೇವ್ರ ಹೆಸರಿಟ್ರು ಕೂಡ ಅದರಲ್ಲೇ ಪ್ರಾಣದೇವ್ರ ಹೆಸರು ಕೂಡ ಬಂದಿರತ್ತೆ. ಇದು ನಮ್ಮ ಮಧ್ವಾಚಾರ್ಯರ ಬಗ್ಗೆ ಜನನದ ಒಂದು ಚಿಂತನೆ. ಬಾಲ್ಯದ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ಮಾತಾಡ್ಕೊಂಬೋಣ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿಲ್ಲ ಇಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣಮಸ್ತು.